ಬ್ರೋ ಬಿಸಿಲು ನೋಡ್ತಾ ಇರ್ಬೋದು. ಯು ಪಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಓವರಾಗಿ ಬಿಸಿಲು ಹೊಡಿತಾ ಇದೆ. ಇವಾಗ 2 ದಿನ ಆಯಿತು ಗುರು ಇಲ್ಲಿ ಬಂದು. ಇವತ್ತು ಲೋಡ್ ಆಗ್ತಾಯಿದೆ. ಎಲ್ಲಿಗೆ ಅಂದರೆ ಗೋರಖ್ಪುರಿಂದ ಗುಂಟೂರಿಗೆ. ಸಿಕ್ಕಾಬಟ್ಟೆ ಬಿಸಿಲು ಹೊಡಿತೈತೆ, ಅದಕ್ಕೇ ಸ್ವಲ್ಪ ನೀರು ಹೊಡೆದ್ಬಿಟ್ಟು ಇದು ಮುಚ್ಚಿದ್ದೀನಿ. ತೋರಿಸ್ತೀನಿ ಬನ್ನಿ. ಮೆಡಿಷನ್ ಲೋಡು 3 ಟನ್ ಬರುತ್ತೆ. ಆಲ್ರೆಡಿ ನೋಡ್ತಾ ಇರ್ಬೋದು, ಅರ್ಧ ಗಾಡಿ ಲೋಡ್ ಆಗಿದೆ ನೋಡಿ. ಬಾಕ್ಸ್ಗಳು ಒಂದೊಂದು 20, 25, 30 kg ಬರ್ತವೆ. ಎಲ್ಲ ಮೆಡಿಷನ್ ಬಾಕ್ಸ್ಗಳೇ. ಇದೇ ಕಂಪ್ನಿ. ಬಿಸಿಲಲ್ಲಿ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಅವರು, ಆ ರೇಂಜಿಗೆ. ಆಲ್ರೆಡಿ 8 ಬಾಟ್ಲಿ ಖಾಲಿ ಮಾಡಿದ್ದೀನಿ ಸ್ಪ್ರೈಟು. ಅಷ್ಟೊಂದು ಬಿಸಿಲು, ಏನೂ ಮಾಡೋಂಗಿಲ್ಲ. ಬನ್ನಿ, ಲೋಡ್ ಆದಮೇಲೆ ಬಿಲ್ ಬಂದಮೇಲೆ ಸಿಗ್ತೀನಿ. ನೋಡ್ತಾ ಇರ್ಬೋದು, ಫೈನಲಾಗಿ ಲೋಡ್ ಆಗಿದೆ. ಇದೇ ಕಂಪ್ನಿ. ನಮ್ಮ ಫ್ರೆಂಡ್ ಗಾಡಿನೂ ಇಲ್ಲೇ ಲೋಡ್ ಆಗ್ತಾಯಿದೆ. ಈಗ ಟಾರ್ಪಲ್ ಹಾಕೋ ಸಮಯ. ಯಾವ ರೇಂಜಿಗೆ ಆಗೋಗಿದೆ ನೋಡಿ ಲೋಡ್. 3.5 ಟನ್ ಇದೆ ಅಷ್ಟೇ. ಬನ್ನಿ, ಟಾರ್ಪಲ್ ಹಾಕಿ ಸಿಗ್ತೀನಿ. ಫೈನಲಿ ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಡೀಸೆಲ್ ಹಾಕ್ಸೋಣ ಅಂತ ಬಂದೆ. ಇಲ್ಲಿ ಕ್ಯೂ ಆಗಿರೋದು ನೋಡಬೇಕು ಗುರು. ದೇವ್ರೆ, ಇದು ನಂದು, ಇವ್ರದ್ದು ಗಾಡಿ. ನಂದು ಗುಂಟೂರು. ಇದು ಗುಂಟೂರಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ನೋಡಿ. ಆ ಕಡೆನೂ ಲೈನ್ ಐತೆ, ಈ ಕಡೆನೂ ಲೈನ್ ಐತೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. 4 ಪೆಟ್ರೋಲ್ ಬಂಕಿಗೆ ಹೋಗಿ ಇದು 5ನೇ ಪೆಟ್ರೋಲ್ ಬಂಕು. ಎಲ್ಲೂ ಡೀಸೆಲ್ ಇಲ್ಲ. ಜಿಯೋ ಪೆಟ್ರೋಲ್ ಬಂಕಿಗೆ ಹೋಗಿದ್ದು, ಅಲ್ಲೂ ಡೀಸೆಲ್ ಇಲ್ಲ. ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಕ್ಯೂ ಅಂತೂ ಭಯಂಕರ ಇದೆ. ಆಲ್ರೆಡಿ ಇಲ್ಲಿ ನಿಂತ್ಕೊಂಡೆ ಅರ್ಧ ಗಂಟೆ ಆಗೋಯ್ತು. ಟೈಮ್ ಬಂದು ಕರೆಕ್ಟಾಗಿ ಈಗ 8:45 ಆಗಿದೆ. ನಿದ್ದೆ ಬೇರೆ ಎಳೀತಾ ಇದೆ ಗುರು. ಸ್ನಾನ ಬೇರೆ ಮಾಡಿದ್ನಲ್ಲ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ನಿದ್ದೆ ಎಳೀತಾ ಇದೆ. ಏನು ಮಾಡೋದಂತ ಗೊತ್ತಿಲ್ಲ. ನೈಟೇ ಪಾಸ್ ಮಾಡಬೇಕು. ಡೇ ಹೊತ್ತು ಹೊಡೆಯೋಕ್ಕಾಗಲ್ಲ. ನೋಡೋಣ ಎಲ್ಲಿ ತನಕ ಆಗುತ್ತೆ, ಅಲ್ಲಿ ತನಕ ಹೊಡೆಯೋಣ ಅಂತ. 400 ಕಿಲೋಮೀಟ್ರ್ ಐತೆ MP ಬಾರ್ಡ್ರು. MP ಗೆ ಹೋಗಿ ಮನೆ ಕೊಡೋಣ ಅಂತ ಐಡಿಯಾ ಮಾಡಿದ್ದೀವಿ. 2 ಗಾಡಿನೂ ನೋಡೋಣ. ಫಸ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಟ್ಟು ಅಲ್ಲಿಂದ ಸೀದಾ MP ಕಡೆ ಪ್ರಯಾಣ. MP ಕಡೆ ಹೋದರೆ MP ಯಿಂದ ಮತ್ತೆ ನೆಕ್ಸ್ಟು ಮಹಾರಾಷ್ಟ್ರ, ನಾಗ್ಪುರನ್ನು ದಾಟಿಬಿಟ್ರೆ ಮುಗೀತು ಗುರು. ಇನ್ನೇನು ಹೈದ್ರಾಬಾದಿಂದ 200 ಕಿಲೋಮೀಟ್ರು ಗುಂಟೂರು. ಆರಾಮಾಗಿ ಹೋಗ್ಬಿಡೋಣ. ಬನ್ನಿ, ಫಸ್ಟು ಡೀಸೆಲ್ ಹಾಕ್ಕೊಂಡು ಸಿಗ್ತೀನಿ. ಫುಲ್ ಅಂದರೆ ಫುಲ್ ಎಂಡಲ್ಲಿ ಆಗಿಬಿಟ್ಟಿದೆ ಡೀಸೆಲ್ಲು. ಇಲ್ಲಿ ರೇಟು ಕೂಡ ಕಡಿಮೆ ಇದೆ. 88 ರೂಪಾಯಿ ಇದೆ ಅಷ್ಟೇ ಡೀಸೆಲ್ ರೇಟು. ಈ ಬಂಕ್ ಹೆಂಗಿದೆ ಅಂದರೆ, ಇಲ್ಲಿ ಬೋಲ್ಡ್ ಇದೆ. ಈ ಕಡೆ ಇಲ್ಲಿ ಗಿಡ ಚೂರು ಕಾಣ್ತಾ ಇದೆ ನೋಡಿ. ಇಲ್ಲಿ ಬೋಲ್ಡ್ ಇದೆ. ಪೆಟ್ರೋಲ್ ಬಂಕ್ ಇಲ್ಲಿದೆ. 4 ರೋಡು. ಆ ಕಡೆಯಿಂದನೂ ಬರ್ತಾರೆ, ಈ ಕಡೆಯಿಂದನೂ ಬರ್ತಾರೆ, ಈ ಕಡೆಯಿಂದನೂ ಬರ್ತಾರೆ. ಹಾಗಾಗಿ ದೊಡ್ಡ ಬರೀ ಟ್ರೈಲರ್ ಗಾಡಿಗಳೇ ಗುರು. ಫುಲ್ಲು ಜಾಮ್ ಮಾಡಿಕ್ಬಿಟ್ಟಿದ್ದಾರೆ. ಬನ್ನಿ, ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಡೀಸೆಲ್ ಅಂತೂ ಹಾಕಿಸ್ಕೊಂಡು ಹೋಗಲೇಬೇಕು. ಡೀಸೆಲ್ ಹಾಕ್ಸ್ಕೊಂಡು ಸಿಗ್ತೀನಿ. ಫೈನಲಿ ಅಲ್ಲಿಂದ ಡೀಸೆಲ್ ಎಲ್ಲ ಹಾಕ್ಕೊಂಡು ನೋಡ್ತಾ ಇರ್ಬೋದು, ನ್ಯಾಷನಲ್ ಹೈವೇ ಸೂಪರ್ ಆಗಿದೆ ಮಾತ್ರ. ಹೈವೇ ಮಾತ್ರ ಫುಲ್ ಟ್ಯಾಂಕು 204 ಲೀಟ್ರ್ ಹಿಡಿತು. ಇಲ್ಲಿ ಲೀಟ್ರ್ ಬಂದು ಡೀಸೆಲ್ಲು 97.91 ಪೈಸಾ. ಆದರೆ ಏನು ಮಾಡ್ತೀರಾ, ಡೆನ್ಸಿಟಿ ಬಂದು 820 ಅಷ್ಟೇ. 830 ಮೇಲೆ ಇರಬೇಕು ಮೈಲೇಜ್ ಬರಬೇಕು ಅಂದರೆ. ಏನೂ ಮಾಡೋಂಗಿಲ್ಲ. ಡೀಸೆಲ್ಲು ಯಾವ ಬಂಕಲ್ಲೂ ಇಲ್ಲ, ಸಿಕ್ಕಿದೆ ಆ ಪೆಟ್ರೋಲ್ ಬಂಕಲ್ಲಿ. ಹಿಂದೆಗಡೆದು ಕಿಟಕಿ ಓಪನ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಸ್ವಲ್ಪ ಜಾಸ್ತಿ ನಾಯ್ಸ್ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಉಸಿರಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿ ಗಾಳಿ. ಟೈಮ್ ಎಷ್ಟೈತೆ? ಮಿಡ್ನೈಟ್ 11:15 ಆಗಿದೆ ಟೈಮು. ಆದ್ರೂ ಚಳಿ ಇಲ್ಲ. ಭಯಂಕರ ಹೀಟ್ ಅಂದರೆ ಹೀಟು. ಹಂಗಾಗಿ ಎಲ್ಲ ಕಡೆ ಗ್ಲಾಸ್ ಓಪನ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ನಾಯ್ಸ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೋ ಎಕ್ಸಿಟ್ ತೊಗೊತಾರಲ್ಲಪ್ಪ ಇವರು. ನಾನು UP ಸೈಡು ಫಸ್ಟ್ ಟೈಮಲ್ಲ ಬಂದಿರೋದು. ಹಂಗಾಗಿ ನನಗೆ ಈ ಕಡೆ ರೋಡ್ಗಳೆಲ್ಲ ಸ್ವಲ್ಪ ಕಡಿಮೆ ಗೊತ್ತಿರೋದು. ಇವರೆಲ್ಲ ಈ ಕಡೆ ಲೈನೇ ಓಡಾಡೋದಲ್ಲ, ಹಂಗಾಗಿ ಇವ್ರ ಗಾಡಿಯಿಂದನೇ ಹೋಗೋದು.
ಗನ್ನವರಂಗೆ ಆ ಗಾಡಿ ಲೋಡ್ ಆಗಿರೋದು, ನಂದು ಗುಂಟೂರಿಗೆ. ಹಾಗಾಗಿ ಜೊತೆಲೇ ಹೋಗ್ತಾ ಇದ್ದೀವಿ. ನಿದ್ದೆ ಮಾತ್ರ ಸಖತ್ ಎಳಿತಾ ಇದೆ. ಹೇಳಿದ್ದೀನಿ ಮುಂದೆ ಎಲ್ಲಾರ ಒಳ್ಳೆ ಜಾಗ ಸಿಕ್ತು ಅಂದರೆ ಸೈಡಿಗೆ ಹಾಕೊಂಡು ಮನಿಕೊಂಬಿಡೋಣ. ಯಾಕಂದರೆ ತಡಿಯೋಕ್ಕೆ ಆಗ್ತಾಯಿಲ್ಲ ಅವರು, ಸ್ನಾನ ಮಾಡಿರೋದು ಕೊದಕ್ಕೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇದೆ. ಹಾಕಿದ್ರು ಸೂಪರ್, ತುಂಬ ಖುಷಿಯಾಗೋಯ್ತು. ಬನ್ನಿ ಒಂದು 2-3 ಅವರ್ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಗುರು ಟೈಮ್ ಈಗ 8:15. ಜಸ್ಟ್ ಈಗ ಎದ್ದು ಇಲ್ಲಿಂದ ಬಿಡ್ತಾ ಇದ್ದೀವಿ. ಆಲ್ರೆಡಿ ರನ್ನಿಂಗಲ್ಲಿದೆ, ನೋಡ್ತಾ ಇರ್ಬೋದು. ಇಲ್ಲಿಂದ ವಾರಣಾಸಿ ಇನ್ನೂ 58 ಕಿಲೋಮೀಟ್ರ್ ಇದೆ. ಮತ್ತತ್ರ ಆಲೆಕ್ಕಕ್ಕೆ ಹೋದರೆ ನಾವು ನಿನ್ನೆ ಇದ್ದಿದ್ದ ಜಾಗದಿಂದ 225 ಕಿಲೋಮೀಟ್ರ್ ಏನೋ ಇತ್ತು ವಾರಣಾಸಿ. ಬಂದಿದ್ದೀವಿ ಒಂದು 150 ಕಿಲೋಮೀಟ್ರ್ ಜರ್ನಿ ಆಗಿದೆ. ದೇವ ತೊಡೆಯಂಗಿಲ್ಲ ಗುರು, ಆದರೂ ಹೊಡಿತಾ ಇದ್ದೀವಿ. ಯಾಕಂದರೆ ನಿನ್ನೆ 11:30-12 ಗಂಟೆಗೆ ಮನಿಕೊಂಬಿಟ್ಟಿದ್ದು. ಸ್ನಾನ ಬೇರೆ ಮಾಡಿದ್ವಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು. ಹಂಗಾಗ್ಬಿಟ್ಟು ರಿಸಿಪ್ಟ್ ತೊಗೊಳೋದು ಬೇಡ ಅಂದ್ಬಿಟ್ಟು ಮನಿಕೊಂಡು ಈಗ ಓಡಿಸ್ತಾ ಇದ್ದೀವಿ. ನೋಡಿ 64 ಕಿಲೋಮೀಟ್ರ್ ಇದೆ ವಾರಣಾಸಿ. ಬಿಸಿಲಂತೂ ಕೇಳಂಗೆ ಇಲ್ಲ, ಆ ರೇಂಜಿಗೆ ಹೊಡಿತಾ ಇದೆ. ಟೈಮ್ ಬರೀ 8:15 ಆಗಿದೆ ಗುರು. ನೋಡ್ರಿ ಮಧ್ಯಾಹ್ನದ ಬಿಸಿಲು ಹೊಡೆದಂಗೆ ಹೊಡಿತಾ ಇದೆ. ಗಾಡೀಲಿ ಕೂತ್ಕೊಳಕ್ಕೆ ಆಗ್ತಾಯಿಲ್ಲ, ಏನಿಲ್ಲ. ಇದಕ್ಕೆ ಆಲ್ಮೋಸ್ಟು MP ಬಾರ್ಡ್ರ್ ಹತ್ರ ಹೋಗಿ ಸೈಡ್ಗೆ ಹಾಕೋಣ ಅಂತ ಐಡಿಯಾ ಮಾಡಿದ್ದೀವಿ. ನೋಡೋಣ, ಮುಂದೆ ಎಲ್ಲರ ಹೋಗಿ ಟಿಫನ್ ಮಾಡಿಕೊಂಡು MP ಬಾರ್ಡ್ರ್ ತಕ ಹೋಗಿ MP ಬಾರ್ಡ್ರೆಲ್ಲ ನೈಟೇ ಪಾಸ್ ಮಾಡಬೇಕು. ನೋಡೋಣ ಬನ್ನಿ ಹೆಂಗಾಗುತ್ತೆ ಮಾಡೋಣ ಅಂತ. ಫಸ್ಟ್ ಇಲ್ಲಿಂದ ಬಿಡೋಣ. ಊಟಕ್ಕಂತ ನಿಲ್ಸಿದ್ವು, ನೋಡ್ತಾ ಇರ್ಬೋದು. ಇದೇ ಡಾಬಾ. ಅಲ್ಲಿ ರೋಟಿ ಆಫ್ ದಾಲ್ ತಿನ್ಕೊಂಬಂದು ಈಗ ಬಿಡ್ತಾಯಿದ್ದೀವಿ. ಬನ್ನಿ ಇನ್ನೊಂದು 100 ಕಿಲೋಮೀಟ್ರ್ ಹೋದರೆ MP ಹೋಗಿ ಸಿಗ್ತೀನಿ ಡೈರೆಕ್ಟಾಗಿ. ಬನ್ನಿ ಇಲ್ಲಿಂದ ಫಸ್ಟ್ ಬಿಡೋಣ. ನೋಡ್ತಾ ಇರ್ಬೋದು, ಟೋಲ್ ಪಾಸ್ ಮಾಡಿ ಮುಂದೆ ನಿಲ್ಲಿಸಿದ್ದೀವಿ. ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದು, ಆ ಗಾಡಿ ಮೂವ್ ಮಾಡ್ತಿದ್ದಾರೆ. ಬನ್ನಿ ಇಲ್ಲಿಂದ ಬಿಡೋಣ. ಇಲ್ಲಿ ಮಡಿಕೆ ಟೀ ಕೊಡ್ತಾರೆ, ನಾನೇನು ಟೀ ಕುಡಿಯೋದಲ್ಲ. ಅವ್ರು ಕುಡಿದ್ರು. ಇಲ್ಲ ಒಂದು ಸ್ವಲ್ಪ ಚೇಂಜ್ ಇಸ್ಕೋಣ ಅಂತ ಹೋದ್ರೆ 200 ರೂಪಾಯಿ ಇಲ್ಲ ಅಂತ ಹೇಳ್ತಾರೆ ಗುರು. ಅದು ಇನ್ನೇನು ನ್ಯಾದ್ರ ಸೀಮೆ ಅಂಗಡಿಗಳು ಇಟ್ಕೊಂಡವ್ರೆ ಏನೋ ಇವ್ರುಗಳು. ಬರೀ 200 ರೂಪಾಯಿ ಕೇಳೋರಿಲ್ಲ ಅಂದರು. ಯಾಕಂದರೆ ಮುಂದೆ MP ಬಾರ್ಡ್ರ್ ಇದೆ, ಇನ್ನೊಂದು 35 ಕಿಲೋಮೀಟ್ರ್ ಇದೆ ಅಷ್ಟೇ, ಅಲ್ಲಿ ಕೊಡಬೇಕು. ನನ್ನ ಮಕ್ಕಳು 200-300 ರೂಪಾಯಿ ಕೇಳ್ತಾರೆ. ಅದಕ್ಕೆ ನನ್ನ ಹತ್ರ ಫೋನ್ಪೇಲಿತ್ತು, ಕ್ಯಾಶ್ ಇರಲಿಲ್ಲ. ಫೋನ್ಪೇ ಮಾಡ್ತೀನಿ ಅಮೌಂಟ್ ಕೊಡು ಅಂದರೆ ಇಲ್ಲ ಅಂತಾರೆ, 200 ರೂಪಾಯಿ ಇಲ್ಲ ಅಂತಾರೆ. ನಾವೇ 50 ರೂಪಾಯಿ ಬೋಣೆ ಮಾಡಿದ್ದೀವಿ. ಏನು ಹೇಳ್ತೀರ? ರೋಡ್ ಮಾತ್ರ ಮಸ್ತಾಗಿದೆ ಗುರು. ಕಾಂಕ್ರೀಟ್ ರೋಡು ಎತ್ತಾಗ್ತೈತೆ. ಹೆಂಗೋ UP ಬಾರ್ಡ್ರ್ ಎತ್ತಾಕ್ಬಿಟ್ಟವ್ರಂತೆ. UP ಬಿಡಿ, ಎಲ್ಲೂ ಒಂದು ಪೊಲೀಸ್ ಕಾಣಲಿಲ್ಲ ಗುರು ನನಗೆ. ಅಂದರೆ ಓಡಾಡ್ತವ್ರೆ, ಎಲ್ಲೂ ಗಾಡಿ ಅಡ್ಡ ಹಾಕಲಿಲ್ಲ. ಆಲ್ಮೋಸ್ಟ್ ಡೇಲೇ ಹೊಡೆದಿರೋದು UPಲೆಲ್ಲ. MP ಸಿಕ್ಕಾಪಟ್ಟೆ RTO ಕಾಟ ಅಂತ ಹೇಳ್ತಾಯಿದ್ರು ಅಣ್ಣ. ನೋಡಬೇಕು, ಅದಕ್ಕೆ ಆಲ್ಮೋಸ್ಟು ಎಷ್ಟಾಗುತ್ತೋ ಅಷ್ಟು ನೈಟೇ ಹೊಡಿತೀವಿ. MP ಮಹಾರಾಷ್ಟ್ರ ಬಾರ್ಡ್ರು 550-600 ಕಿಲೋಮೀಟ್ರ್ ಐತೆ. ಆಲ್ಮೋಸ್ಟ್ ಇವತ್ತು ಹೆಂಗೆ ಹೊಡಿತೀನಿ ಅಂದರೆ ಒಂದು 300-350-400 ಕಿಲೋಮೀಟ್ರ್ ಹೊಡಿಬೋದು. ಟೈಮ್ ಆಲ್ರೆಡಿ 11:30 ಆಗಿದೆ. ಬನ್ನಿ ಎಷ್ಟಾಗುತ್ತೋ ಅಷ್ಟು ಹೊಡೆದು ಹೋಗೋದಂತೆ. ಈಗ ಸೀದಾ MP ಬಾರ್ಡ್ರ್ ಪಾಸ್ ಮಾಡಿ ಸಿಗ್ತೀನಿ ಗುರು. ನಾವೀಗಿದ್ದೀವಿ ಜಬಲ್ಪುರ ಔಟರ್ ರಿಂಗ್ ರೋಡಲ್ಲಿದ್ದೀವಿ. ಇವ್ರ ಗಾಡಿದು ಪವರ್ ಸ್ಟೇರಿಂಗ್ ಆಯ್ದೇನೋ ಸ್ವಲ್ಪ ಕಡಿಮೆ ಇದೆ ಅಂದ್ಬಿಟ್ಟು ಟಾಟಾ ಶೋರೂಮ್ಗೆ ಹೋಗಿದ್ದಾರೆ. ಇಲ್ಲಿಂದ ಇನ್ನೂ ಒಂದು 1000 ಕಿಲೋಮೀಟ್ರ್ ಇದೆ. 1020 ಕಿಲೋಮೀಟ್ರ್, 1000ನೇ ಅಂದ್ಕೊಂಬಿಡಿ. ಗುಂಟೂರು ಇನ್ನೂ 2 ದಿನ ಅಂತ ತೋರಿಸ್ತಾ ಇದೆ. ನಾವಿನ್ನೇನು ಇವತ್ತು ಇಲ್ಲಿಂದ ಇನ್ನೊಂದು 15-20 ಕಿಲೋಮೀಟ್ರ್ ಮುಂದೆ ಯಾವ್ದಾರು ಡಾಬಾಗಿ ಬಸ್ ಸಿಕ್ಕಿದ್ರೆ ಅಲ್ಲಿ ಹಾಕ್ಕೊಂಡು ಮನಿಕೊಂತೀವಿ. ಸಂಜೆ ಒಂದು 6 ಗಂಟೆ ಹಂಗೆ ಬಿಟ್ರು ನಾಗ್ಪುರ ಇಲ್ಲಿಂದ 250 ಕಿಲೋಮೀಟ್ರ್ ಐತೆ.
ಸಂಜೆ ಒಂದು 5 ಗಂಟೆ 6 ಗಂಟೆಗೆ ಬಿಟ್ರು ನೈಟ್ ಕರೆಕ್ಟಾಗಿ 11 ಗಂಟೆ 12 ಗಂಟೆಗೆ ಬಾರ್ಡ್ರ್ ಪಾಸ್ ಮಾಡೋ ಪ್ಲ್ಯಾನಿಂಗ್ ಇದೆ. ಈಗ ಹೊಡಿಬೋದು. ಸಿಕ್ಕಾಪಟ್ಟೆ ಬಿಸಿಲಿದೆ, ಟೈರೆಲ್ಲ ಓವರ್ ಹೀಟು, ಆಮೇಲೆ ಬಾರ್ಡ್ರುಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಹಂಗಾಗಿ ನೈಟ್ ಹೊತ್ತೇ ಪಾಸ್ ಮಾಡಬೇಕು. ಹಂಗಾಗ್ಬಿಟ್ಟು ಈಗ ಮುಂದೆ ಡಾಬಾ ಎಲ್ಲಾರ ನೋಡ್ಕೊಂಡು ಹಾಕ್ಕೊಂಡು ಆರಾಮಾಗಿ ಮನೆ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಇಲ್ಲಿಂದ ಪವರ್ ಸ್ಟೇರಿಂಗ್ ಆಯಿಲ್ ತೊಗೊಂಡು ಇಲ್ಲಿಂದ ಬಿಡೋಣಂತೆ. ನೋಡ್ತಾ ಇರ್ಬೋದು ದೊಡ್ಡ ಡಾಬಾ ಗುರು. ಇಲ್ಲೇ ನಿಲ್ಸಿದ್ದೀವಿ, ನನ್ನ ಗಾಡಿ ಇಲ್ಲೇ ಐತೆ. ಇಲ್ಲೇ ಊಟ ಮಾಡ್ಕೊಂಡು ಮನೆಗೆ ಕೊಂತೀವಿ. ಸೂಪರಾಗೈತೆ ಡಾಬಾ ಮಾತ್ರ. ಬನ್ನಿ ಊಟ ಮಾಡ್ಕೊಂಡು ಸಿಗ್ತೀನಿ. ಫೈನಲಿ ಅಲ್ಲಿಂದ ಬಿಟ್ಟಿದ್ದೀವಿ. ಅಲ್ಲಿಂದ ಬಿಟ್ಟು ಒಂದು 3-4 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಟ್ರಾನ್ಸ್ಪೋರ್ಟ್ ಒಂದು ಫೋನ್ ಎತ್ತುತ್ತಾ ಇಲ್ಲ ಗುರು. ನಮ್ಮ ಸಿಗೋರೆಲ್ಲ ಯಾಕೋ ಈ ಟ್ರಿಪ್ಪಲ್ಲೆಲ್ಲ ಬರೀ ಕೈ ಕೊಡೋರೇ ಆದರು. ಪಾಪ ಅಣ್ಣ ಮನೆಯವ್ರ ಹತ್ರ ಫೋನ್ ಮಾಡಿ ಒಂದು 7,000 ರೂಪಾಯಿ ಹಾಕಿಸ್ಕೊಂಡವ್ರು ಅವ್ರ ಅಣ್ಣಂತವ. ಈಗ ಡೀಸೆಲ್ ಹಾಕ್ಕೊಂಡು ಬಿಡ್ತಾಯಿದ್ದೀವಿ. ಬಿಸಿಲು ಅಂದರೆ ಬಿಸಿಲು ಗುರು. ಟೈಮ್ ಬಂದು 11:30 ಆಗಿದೆ. ನಂದು ಆಲ್ರೆಡಿ ಅರ್ಧ ಟ್ಯಾಂಕಿಗೆ ಬಂದಿದೆ. ಇವತ್ತಂತೂ ಅವ್ರ ಪಕ್ಕ ಫೋನ್ ಎತ್ತಲೇಬೇಕು, ಎತ್ತುತ್ತಾರೆ. ಯಾಕಂದರೆ ಭಾನುವಾರ ರೀಸನ್ ಇತ್ತು, ಸೋಮವಾರ ಇವತ್ತು ಫೋನ್ ಎತ್ತಿಲ್ಲ. ಇವತ್ತು ಮಂಗಳವಾರ, ಇವತ್ತು ಸಂಜೆ ವರ್ಷತ್ತಿಗೆ ಹಾಕ್ತಾರೆ. ಇನ್ನೊಂದು 4,000 ರೂಪಾಯಿ ಡೀಸೆಲ್ ಇದ್ದರೆ ಆರಾಮಾಗಿ ಹೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಇಲ್ಲಿನ ವೆದರ್. ನೇಪಾಳ ಟ್ರಿಪ್ ಅಂತೂ ಲೈಫಲ್ಲಿ ಮರೆಯೋಂಗಿಲ್ಲ ಗುರು. ಅಷ್ಟೊಂದು ನೋವು ಕೊಟ್ಬಿಡ್ತು. ನೇಪಾಳ ಏನೂ ಮಾಡಿಲ್ಲ, ಈ ಟ್ರಾನ್ಸ್ಪೋರ್ಟ್ ಅವ್ರು ಇದಾರಲ್ಲ ಭಯಂಕರ ಮೆಂಡ್ರು ಕೊಡ್ತಾರಂತಲೇ ಹೇಳ್ಬೋದು ಗುರು. ಈ ಪದ ಎಲ್ಲ ಬಳಸೋಕೆ ಇಷ್ಟ ಇಲ್ಲ, ಆದ್ರೂ ನಿಮಗೆ ಇದ್ರ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಏನೇನಾಯಿತು ಅಂತ. ಯಾಕಂದರೆ ಕುತ್ತಿಗೆಗೆ ಬಂದುಬಿಟ್ಟಿದೆ, ಅಷ್ಟು ಪ್ರಾಬ್ಲಮ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಪೇಮೆಂಟ್ ಹತ್ತತ್ರ 60,000 ರೂಪಾಯಿ ದುಡ್ಡು ಬರಬೇಕು. ಹೆಂಗೆ ಏನೇನಾಯಿತು ಸ್ಟೋರಿ ನಿಮಗೆ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ನಿಮಗೆ ಸೀದಾ ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಬನ್ನಿ ಫಸ್ಟ್ ಇಲ್ಲಿಂದ ಹೋಗೋಣ. ಇಲ್ಲಿಂದ ಇನ್ನು 100 ಕಿಲೋಮೀಟ್ರ್ ಹೋದರೆ ಮಹಾರಾಷ್ಟ್ರ ಎಂಟ್ರಿ ಗುರು. ಅಷ್ಟೇ, 100 ಕಿಲೋಮೀಟ್ರು. 250 ಇಲ್ಲಿಂದ ನಾಗ್ಪುರು. ಅದಕ್ಕೆ ಆರಾಮಾಗಿ ಹೋಗ್ತಾಯಿದ್ದೀವಿ. ಬಿಸಿಲು ಬೇರೆ ಜಾಸ್ತಿ ಹೊಡಿತಾ ಇದೆಯಲ್ಲ, ಒಂದು 50-60 ಹೋಗ್ತಾಯಿದ್ದೀವಿ ಆರಾಮಾಗಿ. ಬನ್ನಿ ಸೀದಾ ಬಾರ್ಡ್ರಿಗೆ ಹೋಗಿ ಸಿಗ್ತೀನಿ. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿಲ್ಲ, ರೀಸನ್ ನಿಮ್ಗೆ ಗೊತ್ತಿರುತ್ತೆ. ಹಂಗಾಗಿ ಲೈಟಾಗಿ ಒಂದೊಂದು ಮಧ್ಯದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಪ್ರೆಸೆಂಟು ಮಹಾರಾಷ್ಟ್ರ ನಾಗ್ಪುರ್ ಹತ್ರ ಇದ್ದೀವಿ. ಅಂದರೆ ನಾಗ್ಪುರ್ ಒಳಗಡೆ ಇದ್ದೀವಿ. ಇದು ಇಂಡಸ್ಟ್ರಿಯಲ್ ಏರಿಯಾ ರೋಡು. ನೋಡ್ತಾ ಇರ್ಬೋದು, ಇದೇ ಇಂಡಸ್ಟ್ರಿಯಲ್ ಏರಿಯಾ. ದೊಡ್ಡ ಫ್ಯಾಕ್ಟ್ರಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು ಗುರು. ಅಲ್ಲಿ ತಕ ಐತೆ ನೋಡಿ, ಕಿಲೋಮೀಟ್ರ್ ಗಟ್ಟಲೆ ಇದೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾ ನಾಗ್ಪುರ್. ಇಲ್ಲಿಂದ ಇನ್ನೂ 450 ಕಿಲೋಮೀಟ್ರ್ ಹೋಗ್ಬೇಕು ಗುರು ಹೈದ್ರಾಬಾದ್ಗೆ. ಇವತ್ತು ಹೆಂಗೆ ಹೊಡೆದ್ರು ಆರಾಮಾಗಿ ಹೊಡೆದ್ಬಿಡ್ಬೋದು ಹೈದ್ರಾಬಾದ್ ತನಕ. ನಾಳೆ ಮಧ್ಯಾಹ್ನ ರೀಚ್ ಆಗಿಬಿಡ್ತೀವಿ ಅನಿಸುತ್ತೆ, ನೋಡೋಣ. ಯಪ್ಪ ದೇವ್ರೆ, ಟೈಮ್ ಬಂದು 6 ಗಂಟೆ ಆಗಿದೆ. ಇನ್ನೂ ಮೀಡಿಯಮಾಗಿ ಬಿಸಿಲು ಹೊಡಿತಾನೆ ಇದೆ. ಧಗೆ ಅಂದರೆ ಧಗೆ ಗುರು. ಈಗ ಪ್ರೆಸೆಂಟು ಸೂರ್ಯಾಪೇಟ ನಿಯರ್ ಇದ್ದೀವಿ. ನೋಡ್ತಾ ಇರ್ಬೋದು ಬಿಸಿಲು ಯಾವ ರೇಂಜಿಗೆ ಹೊಡಿತಾ ಇದೆ. ಆಂಧ್ರದಲ್ಲಿ ಮೊನ್ನೆ ಸಿಕ್ಕಾಪಟ್ಟೆ ಮಳೆ ಅಂತೆ, ತೆಲಂಗಾಣ ಮತ್ತು ಆಂಧ್ರದಲ್ಲಿ. ಈಗ ನೋಡಿದ್ರೆ ಈ ರೇಂಜಿಗೆ ಬಿಸಿಲು ಹೊಡಿತಾ ಇದೆ. ಟೈಮ್ ಬಂದು ಕರೆಕ್ಟಾಗಿ 1 ಗಂಟೆ ಆಗಕ್ಕೆ ಬಂದಿದೆ. ಆಲ್ರೆಡಿ ಡೀಸೆಲ್ಲು ರಿಸರ್ವ್ಗೆ ಬಿದ್ದಿದೆ. ಮುಂದೆ ಎಲ್ಲರ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣಂತೆ. ಇನ್ನೂ ಊಟನೂ ಮಾಡಿಲ್ಲ ನಾನು. ಆಮೇಲೆ ಮಾಡೋಣ ಅಂದ್ಕೊಂಡು ಹೊಡ್ಕೊಂಬರ್ತಾಯಿದ್ದೀನಿ. ಹೆಂಗೋ ನನ್ನ ಅದೃಷ್ಟಕ್ಕೆ ಗುಂಟೂರು ಸಿಟಿ ಒಳಗಡೆ ಅಲ್ಲ ಅನ್ಲೋಡು, ಔಟರಲ್ಲಿ ನೋ ಎಂಟ್ರಿ ಸಿಗೋಲ್ಲ. ಹೋಗಿದ ತಕ್ಷಣ ಪಟ್ಟಂತ ಅನ್ಲೋಡ್ ಆಗುತ್ತೆ. ಇಲ್ಲ ಅಂದಿದ್ರೆ ನೋ ಎಂಟ್ರಿ ಕಾಯ್ಕೊಂಡು ಕುತ್ಕೊಂಡು ನೈಟ್ 9-10 ಗಂಟೆಗೆ ನೋ ಎಂಟ್ರಿ ಬಿಡೋದು, ಮತ್ತು ಬೆಳಗ್ಗೆ ಅನ್ಲೋಡ್ ಆಗಿ ಬರೋ ಅಷ್ಟರಲ್ಲಿ ಟೈಮ್ ಆಗೋಗೋದು. ಈಗ ಪಾಲ್ಟಿ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಇನ್ನೇನೊಂದು ವಿಜಯವಾಡ 170 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಪಟ್ಟಂತ ಹೋಗಿ ಖಾಲಿ ಮಾಡಿಬಿಡೋಣ. ಬನ್ನಿ ಸೀದಾ ಡೈರೆಕ್ಟ್ ನಿಮಗೆ ವಿಜಯವಾಡ ಹೋಗಿ ಸಿಗ್ತೀನಿ ನಾನು. ಗುರು, ಈ ಗಲ್ಲಿ ಕಾಣ್ತಾ ಇದೆಯಲ್ಲ, ಈ ಗಲ್ಲೀಲಿ ಒಂದು 250-300 ಮೀಟ್ರ್ ಒಳಗಡೆ ಹೋಗಬೇಕು.
ಅದೇ ಅನ್ಲೋಡಿಂಗ್ ಪಾಯಿಂಟು. ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾರೋ ಬಂದು ಕರ್ಕೊಂಡು ಹೋಗ್ತಾರಂತೆ. ಹುಡ್ಗಂಗೆ ಕಳಿಸ್ತೀನಿ ಅಂದರು. ಆಲ್ರೆಡಿ 20 ನಿಮಿಷ ಆಯಿತು, ಯಾರೂ ಬಂದಿಲ್ಲ. ಇದು ನೋ ಎಂಟ್ರಿ ರೋಡೇ ಗುರು. ಇಲ್ಲಿ ಪೊಲೀಸಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾಯಿತು. ಅಷ್ಟೊಂದು ಅರ್ಜೆಂಟ್ ಮಾಡಿದ್ರು. ಇಲ್ಲಿ ಬಂದಮೇಲೆ ಅವ್ರು ಯಾರೋ ಬರ್ತಾರೆ ಅಂದರು, ಬರಲೇ ಇಲ್ಲ ಕರ್ಕೊಂಡು ಹೋಗೋಕ್ಕೆ. ನಾನು ಕಾಯ್ತಾ ಇದ್ದೀನಿ. ಇದು ಗುಂಟೂರಲ್ಲ ಗುರು. ಗುಂಟೂರಿಂದ 100 ಕಿಲೋಮೀಟ್ರ್ ಮುಂದೆ, ಒಂದು 85ರಿಂದ 90 ಕಿಲೋಮೀಟ್ರ್, ಇನ್ನೇನು 100 ಕಿಲೋಮೀಟ್ರ್ ಅಂದ್ಕೊಂಬಿಡಿ. ಟೈಮ್ ಬಂದು ಆಲ್ರೆಡಿ 7:15 ಆಗಿದೆ. ಯಾವ ರೇಂಜಿಗೆ ನೆಂದೋಗ್ಬಿಟ್ಟಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು. ಫುಲ್ಲು ಅಂದರೆ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಬೆಳಗಿಂದ ಸಿಕ್ಕಾಪಟ್ಟೆ ಸೆಕೆನೇ ಗುರು. ಆಲ್ರೆಡಿ ಬೆಳಗ್ಗೆಯಿಂದಲ್ಲ, ಈ ಟ್ರಿಪ್ ಹೋಗಿ ಬಂದಾಗ್ಲಿಂದನೂ ಫುಲ್ಲು ಇದೇ ಥರ ಇದೆ. ಆಮೇಲೆ ಮಧ್ಯದಲ್ಲಿ ಡೀಸೆಲ್ ಬೇರೆ ಖಾಲಿ ಆಗೋಯ್ತು. ಸದ್ಯಕ್ಕೊಂದು 600 ರೂಪಾಯಿ ಡೀಸೆಲ್ ಹಾಕ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಫಸ್ಟು ಇಲ್ಲಿಂದ ಅನ್ಲೋಡ್ ಮಾಡಿ ಹೈವೇಗೆ ಹೋಗಿ ಅಲ್ಲಿಂದ ಆಮೇಲೆ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ನೋಡೋಣ. ವಿಜಯವಾಡಕ್ಕೆ ಹೋಗೋದು ಹೆಂಗಿದ್ರು 100 ಕಿಲೋಮೀಟ್ರ್ ಖಾಲಿ ಹೋಗಲೇಬೇಕು ವಿಜಯವಾಡಕ್ಕೆ. ಇಲ್ಲ ಅಂದರೆ ನೆಲ್ಲೂರು 200 ಕಿಲೋಮೀಟ್ರ್ ಇದೆ. ನೋಡೋಣ. ನಮ್ಮ ಫ್ರೆಂಡ್ಸ್ ಯಾರಿಗಾರ ಫೋನ್ ಮಾಡಿ, ಇಲ್ಲಿ ಯಾವತ್ತೂ ಬಂದಿಲ್ಲಲ್ಲ ನಾನು ಲೋಡ್ ಮಾಡೋಕ್ಕೆ. ಅಂದರೆ ಚಿಕ್ಕ ಗಾಡೀಲಿ ಬಂದಿದ್ದೆ, ದೊಡ್ಡ ಗಾಡೀಲಿ ಇದೆ ಫಸ್ಟ್ ಟೈಮ್ ಬಂದಿರೋದು. ಕೇಳ್ತೀನಿ ಯಾವುದು ಬೆಸ್ಟು ಅಂತ. ಎಲ್ಲ ಹೇಳ್ತಿರೋದು ನೆಲ್ಲೂರಿಂದ ಒಂದು ಸತಿ ಲೋಡ್ ಮಾಡಿದ್ದೆ ನಾನು. 200 ಕಿಲೋಮೀಟ್ರ್ ಇದೆ. ಈಗ ವಿಜಯವಾಡಕ್ಕೆ ಬರೋ 100 ಕಿಲೋಮೀಟ್ರು. ಅವ್ರು ಹೇಳ್ತವ್ರೆ ಬೆಂಗಳೂರು ಕಡೆನೇ ಬಂದರೆ ಬೆಸ್ಟು ಅಂತ. ನೋಡೋಣ. ಫಸ್ಟ್ ಇಲ್ಲಿ ಪಾಯಿಂಟ್ ಅನ್ಲೋಡ್ ಮಾಡಿಕೊಂಡು ಹೆಂಗಾಗುತ್ತೆ ಹಂಗೆ ಮಾಡೋಣಂತೆ. ಬನ್ನಿ ಫಸ್ಟ್ ಇಲ್ಲಿಂದ ಬಿಡೋಣಂತೆ. ಅನ್ಲೋಡ್ ಮಾಡ್ಕೊಂಡು ಸಿಗ್ತೀನಿ. ನೋಡೋಣ. ಅದು ಗಲ್ಲಿ ಒಳಗಡೆ ಇದೆ. ಅನ್ಲೋಡಿಂಗ್ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ವಿಡಿಯೋ ಎಂಡ್ ಆಗುತ್ತೆ. ಸಿಗ್ತೀನಿ ಬನ್ನಿ. ಇನ್ನೂ ಎಷ್ಟೊತ್ತಾಗುತ್ತೆ ಏನೋ. ಆಲ್ರೆಡಿ ಒಂದು 25 ನಿಮಿಷ ಆಗೋಯ್ತು. ಇನ್ನೊಂದು ಸತಿ ಫೋನ್ ಮಾಡಿ ಫಸ್ಟು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಡೋಣ. ಇಲ್ಲಿ ನಿಂತ್ಕೊಂಡ್ರೆ ಪ್ರಾಬ್ಲಮ್ ಬರೋ ಆಲ್ಟಿ ಅವ್ರದ್ದು ಒಂದೇ ಪ್ರಾಬ್ಲಮ್ಮು. ಯಾಕಂದರೆ ಗಲ್ಲಿ ರೋಡು ನೋಡಿರ್ಬೇಕು ಎಷ್ಟು ಚಿಕ್ಕ ರೋಡ್ ಇದೆ ಅಂದರೆ, ಸ್ಮಾಲ್ ರೋಡು ನೋಡಿ. ಈ ರೋಡಲ್ಲಿ ಹೋಗ್ಬೇಕಪ್ಪ, ಹೆಂಗೆ ಹೋಗೋದು ಅಂತ ನೋಡ್ತಾ ಇದ್ದೀನಿ. ಗಲ್ಲಿ ರೋಡಲ್ಲಿ ಹೆಂಗೋ ಮಾಡೋಣಂತೆ. ಬನ್ನಿ ಅನ್ಲೋಡ್ ಮಾಡ್ಕೊಂಡು ಸಿಗ್ತೀನಿ. ನೋಡ್ತಾ ಇರ್ಬೋದು ಫೈನಲಿ ಇದೇ ಕಂಪನಿ ಅನ್ಲೋಡಿಂಗು ಬೆಳಗ್ಗೆ ಮಾಡ್ತೀನಿ ಅಂತವ್ರೆ. ಟಾರ್ಪಲೆಲ್ಲ ತೆಗ್ಸಿ ಈಗ ಮತ್ತೆ ಹಾಕು ಅಂತ ಕೂತವ್ರೆ. ನಾನು ಹಾಕಲ್ಲ ಅಂತ ಎಲ್ಲ ಗಲಾಟೆ ಮಾಡಿದ್ದೀನಿ. ಊಟಕ್ಕೆ ಹೋಗ್ತಾರಂತೆ. ಇವಾಗ ಆಗಲ್ಲ ಅಂತಾರೆ. ಅಲ್ಲ ಗುರು, ಅಷ್ಟು ದೊಡ್ಡ ಟಾರ್ಪಲ್ಲು 60-70 kg ಐತೆ. ಬಿಚ್ಚಬೇಕಾದ್ರೂ ಏನೂ ಹೇಳಿಲ್ಲ. ಈಗ ನೋಡಿದ್ರೆ ಟೈಮ್ ಆಗೋಯ್ತು, ಇಷ್ಟೊತ್ತಿಗೆ ಎಲ್ಲಾಗುತ್ತೆ ಹಂಗೆ ಹಿಂಗೆ ಅಂತ. ಅರ್ಧ ಗಂಟೆಲಿ ಮುಗಿಸ್ತೀನಿ ಅಂತ ಟಾರ್ಪಲ್ ತೆಗ್ದು ಈಗ ಮತ್ತೆ ಹಾಕು ಅಂತಾರೆ. ಎಲ್ಲಾಗುತ್ತೆ, ಏನಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಅವನಿಗೆ ಫೋಟೋ ಹೊಡೆದೆಲ್ಲ ಕಳಿಸಿದ್ದೀನಿ. ನೋಡೋಣ ಈಗ ಮಾಡ್ತಾರೆ ಇಲ್ಲ ಬೆಳಗ್ಗೆ ಮಾಡ್ತಾರೆ ಅಂತ. ಸಿಗ್ತೀನಿ ಅನ್ಲೋಡ್ ಆದಮೇಲೆ.